ಇವತ್ತು ನಾವು ಪತ್ರೊಡೆ ಮಾಡೋದು. ಇದು ತಜಂಕ್ ಅಂತ ಹೇಳೋದು. ಮತ್ತು ಇದು ತೇವು ಎಲೆ. ಇದು ನೋಡಿ ತಜಂಕನ್ನು ಕಟ್ ಮಾಡಿಟ್ಟಿದ್ದು. ಇದು ಒಂದಕ್ಕೆ ಒಂದು ಮೇಲೆ ಮೇಲೆ ಇಟ್ಟು ಮತ್ತು ಅದು ಕಟ್ ಮಾಡೋದು. ಈಗ ಮಡಚಬೇಕು. ಪತ್ರೊಡೆ ಮಾಡಲಿಕ್ಕೆ ಇದು ಅಕ್ಕಿಯನ್ನು ನೆನೆಸಲಿಕ್ಕೆ ಇಟ್ಟು 6 ಗಂಟೆ ಆಯಿತು. ಈಗ ಇದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋದು. ಇದಕ್ಕೆ ಮೆಣಸು ಮತ್ತು ಹುಳಿ ರೈಸಿಗೆ ಹಾಕಬೇಕು. ಇದರ ಒಟ್ಟಿಗೆ ರೈಸನ್ನು ಗ್ರೈಂಡ್ ಮಾಡೋದು. ಅದಕ್ಕೆ ರೈಸನ್ನು ಮತ್ತು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಆಯಿತು. ಇದಕ್ಕೆ ಈಗ ಈ ಕಟ್ ಮಾಡಿಟ್ಟ ಎಲೆಯನ್ನು ಹಾಕುವ. ಈಗ ಇದು ಮಿಕ್ಸ್ ಮಾಡಿ ಆಯಿತು. ಈಗ ಎಲೆಯಲ್ಲಿ ಮಡಚಿಡುವುದು. ಹೀಗೆ ತುಂದ್ರಲ್ಲಿ ಇಡೋದು. ಬೇಸಿಗೆ ಇಡುವುದು. ಈಗ ಪತ್ರೊಡೆಗೆ ಮಸಾಲೆ 1/4 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 6 ಸಣ್ಣ ಮೆಣಸು, 4 ಕಾಶ್ಮೀರಿ ಚಿಲ್ಲಿ, 1/4 ಟೀ ಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ ಮತ್ತು 1 ತೆಂಗಿನಕಾಯಿ. ಇದೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡೋದು. ಇದು ಫ್ರೈ ಮಾಡಲಿಕ್ಕಿಲ್ಲ, ಫ್ರೈ ಮಾಡದೇ ಗ್ರೈಂಡ್ ಮಾಡೋದು. ಇದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕೋದು ಮತ್ತು ಗ್ರೈಂಡ್ ಮಾಡೋದು. ಈಗ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು. ಎಣ್ಣೆ, ಸ್ವಲ್ಪ ತುಪ್ಪ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು 1 ದೊಡ್ಡ ಈರುಳ್ಳಿ. ಇಲ್ಲಿ ಹಳ್ಳಿಯಲ್ಲಿ ಗಡಿ ಗಡಿ ಕರೆಂಟ್ ಹೋಗ್ತದೆ, ಆವಾಗ ಈ ಸೋಲಾರ್ ಲೈಟನ್ನು ಹಾಕೋದು. ಅದಕ್ಕೆ ಸರಿ ಕಾಣೋದಿಲ್ಲ.
ಈಗ ಈ ಮಸಾಲನ್ನು ಇದಕ್ಕೆ ಇದಕ್ಕೆ ನೀರನ್ನು ಹಾಕು. ಸ್ವಲ್ಪ ತಿಳಿ ಮಾಡಬೇಕು, ದಪ್ಪ ಇರಬಾರದು. ರುಚಿಗೆ ತಕ್ಕ ಉಪ್ಪು. ಅಕ್ಕಿ ಹಿಟ್ಟು ಗ್ರೈಂಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ನಾನು ಉಪ್ಪು ಹಾಕಲಿಕ್ಕೆ ಹೇಳಲಿಕ್ಕೆ ಮರೆತು ಬಿಟ್ಟಿದೆ. ಓಕೆ, ಈಗ ಇದಕ್ಕೆ ಕುದಿ ಬಂದಿದೆ. ಈ ಪತ್ರೊಡೆಯನ್ನು ಇದಕ್ಕೆ ಹಾಕುವ. ಇದು ಪತ್ರೊಡೆ ನಾನು ರಾತ್ರಿ ಮಾಡಿದ್ದು. ಬೆಳಿಗ್ಗೆ ಆಗುವಾಗ ಇದು ಮಸಾಲೆಲ್ಲ ಅದಕ್ಕೆ ಬಂತು, ದಪ್ಪ ಆಗ್ತದೆ. ಹೀಗೇ ಬಿಡೋಣ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.